ಪಟ್ಟಣದಲ್ಲಿ ಇಂದು ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ವತಿಯಿಂದ ಚುಟುಕು ಸಾಹಿತ್ಯ ಪಂಡಿತರ ಸಮಾರಂಭ ಹಾಗೂ ಚುಟುಕು ಕವಿಗೋಷ್ಠಿಯನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಪಟ್ಟಣದ ಸಪ್ರದ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕವಿಗಳು, ಸಾಹಿತಿಗಳು, ಸಾಹಿತ್ಯ ಆಸಕ್ತರು ಭಾಗವಹಿಸಿ ಚುಟುಕು ಸಾಹಿತ್ಯದ ಮಹತ್ವವನ್ನು ಮೆರೆದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರುದ್ರಪ್ಪ ಭಂಡಾರಿ ಮಾತನಾಡಿ, ಚುಟುಕು ಸಾಹಿತ್ಯವು ಕಡಿಮೆ ಪದಗಳಲ್ಲಿ ಆಳವಾದ ವಿಚಾರ, ಸಾಮಾಜಿಕ ಸಂದೇಶ, ಜೀವನದ ಸತ್ಯವನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಡುವ ಶಕ್ತಿಯನ್ನು ಹೊಂದಿದೆ. ಇಂದಿನ ವೇಗದ ಬದುಕಿನಲ್ಲಿ ಚುಟುಕು ಸಾಹಿತ್ಯಕ್ಕೆ ವಿಶೇಷ ಸ್ಥಾನವಿದ್ದು, ಯುವ ಕವಿಗಳು ಈ ಕ್ಷೇತ್ರದತ್ತ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕನಕಗಿರಿ ವಿರಕ್ತಿ ಮಠ ಚನ್ನಮಲ್ಲ ಮಹಾಸ್ವಾಮಿಗಳು ಮಾತನಾಡಿ, ಸಾಹಿತ್ಯವು ಸಮಾಜಕ್ಕೆ ದಾರಿದೀಪವಾಗಬೇಕು. ಕವಿಯ ಕಲ್ಪನೆ ಮತ್ತು ಚಿಂತನೆಗಳು ಸಮಾಜದ ಒಳಿತಿಗೆ ಪೂರಕವಾಗಿದ್ದಾಗ ಸಾಹಿತ್ಯದ ಸಾರ್ಥಕತೆ ಹೆಚ್ಚುತ್ತದೆ. ಚುಟುಕು ಕವನಗಳ ಮೂಲಕ ಉತ್ತಮ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಗೌರವಾಧ್ಯಕ್ಷರಾದ ದುರ್ಗಾದಾಸ್ ಯಾದವ್ ಮಾತನಾಡಿ, ಕನಕಗಿರಿ ಭಾಗದಲ್ಲಿ ಸಾಹಿತ್ಯ ಚಟುವಟಿಕೆಗಳಿಗೆ ಉತ್ತಮ ವೇದಿಕೆ ನಿರ್ಮಾಣವಾಗುತ್ತಿರುವುದು ಸಂತಸದ ಸಂಗತಿ. ಹೊಸ ಕವಿಗಳಿಗೆ ಅವಕಾಶ ನೀಡುವ ಮೂಲಕ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ನಿರಂತರವಾಗಿ ನಡೆಯಬೇಕು ಎಂದರು. ಚಿಗುರು ಸಾಹಿತ್ಯ ವೇದಿಕೆ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಈಗ ಅನೇಕರು ಒಳ್ಳೆಯ ಸಾಹಿತಿಗಳಾಗಿದ್ದಾರೆ, ಒಳ್ಳೆಯ ನೌಕರರಿದ್ದಾರೆ. ದೂರ ದೂರ ಪ್ರವಾಸ ಮಾಡಿ ಕನಕಗಿರಿಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅಲ್ಲಾಗಿರಿ ರಾಜ್ ಇನ್ನು ಅನೇಕ ಮುಂತಾದವರು ನಮ್ಮ ಕನಕಗಿರಿಯ ಈ ಒಂದು ಚಿಗುರು ಸಾಹಿತ್ಯ ವೇದಿಕೆಯಿಂದ ಮೇಲ್ಮಟ್ಟಕ್ಕೆ ಹೋದವರು. ಅಂದರೆ ನಿಮ್ಮಲ್ಲಿ ಈ ಚುಟುಕು ಸಾಹಿತ್ಯ ಸಂಘಟನೆ ನೀವು ಮಾಡಿದ್ದೀರಿ, ಇದು ನಿಮ್ಮಲ್ಲಿ ಐಕ್ಯತೆ ಇರಬೇಕು. ಮುಖ್ಯವಾಗಿ ನಿಮ್ಮಲ್ಲಿ ಐಕ್ಯತೆ ಇದ್ದರೆ ಮಾತ್ರ ಈ ಚುಟುಕು ಸಾಹಿತ್ಯ ಬೆಳಗಲು ಸಾಧ್ಯ. ಈ ಚುಟುಕು ಸಾಹಿತ್ಯದಿಂದ ದೊಡ್ಡ ಸಾಹಿತ್ಯಗಳು ಕೂಡ ಆಗಬಹುದು. ಬೆಳೆಸಿದ್ರೆ ನೀವು ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳಿತೀರಿ. ನಿಮ್ಮ ಕೀರ್ತಿ ಘನತೆಯನ್ನು ತಾಲೂಕು ಮಟ್ಟದಲ್ಲಿ ಬೆಳೆಸಬಹುದು, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ ಕೂಡ ಬೆಳೆಸಿ ರಾಜ್ಯ ಮಟ್ಟಕ್ಕೂ ನೀವು ಏರಬಹುದು. ಇಂಥ ಒಂದು ಈ ಕನ್ನಡ ಕನಕಗಿರಿ ಇಲ್ಲಿ ಬಹಳ ಹಬ್ಬುತ್ತಿದೆ ನಿವೇಶನ, ಕಣ್ಣಿನ ನೋಡೋದು ತಪ್ಪು, ಹಬ್ಬುತ್ತಿದೆ ನಿವೇಶನ, ಕಾಣಲಾಗದಷ್ಟು ದೂರ ಓಡುತ್ತಿವೆ ವನ, ಕಾಣಲಾಗದಷ್ಟು ದೂರ ಓಡುತ್ತಿವೆ ವನ. ಆಡಲು ಓಡಾಡಲು ಇಲ್ಲ ಮಣ್ಣಿನ ರಸ್ತೆ, ಆಡಲು ಓಡಲು ಓಡಾಡಲು ಆರಾಧ ದೇವನಾದಂತಹ ಅದು ಅಧ್ಯಯನಶೀಲತೆಯಿಂದ ಮಾತ್ರ ಕಾರ್ಯರೂಪಕ್ಕೆ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಕನಕಗಿರಿಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಉದ್ಘಾಟನೆಯಾಗಿದ್ದು ಒಂದು ಹೆಮ್ಮೆಯ ವಿಷಯ. ಮೊದಲಿಗೆ ಈ ಒಂದು ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ನೌಕರರ ಸಂಘದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ನಿಮ್ಮ ಈ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಸಾಹಿತ್ಯದಲ್ಲಿ ತೊಡಗಿಸಿರುವಂತಹ ಯಾವುದೇ ಭೇದ ಭಾವವನ್ನು ಮಾಡದಂತೆ ಎಲ್ಲ ಶಿಕ್ಷಕರನ್ನ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ತಾಲೂಕು ಘಟಕ ಚುರುಕಾಗಿ ಕೆಲಸ ಮಾಡಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಅದಕ್ಕೂ ಕೂಡ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಕನಕಗಿರಿಯಲ್ಲಿ ಚುಟುಕು ಸಾಹಿತ್ಯ ಬೆಳೆಯಲು ಸಂಪೂರ್ಣ ಸಹಕಾರವನ್ನು ನಾವು ನೀಡ್ತೀವಿ ಅಂತ ಹೇಳ್ತೀವಿ. ಜೊತೆಗೆ ನಿಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಹೇಳ್ತಾ ಇದ್ರು, ನಿಮ್ಮ ನೌಕರಲ್ಲಿ ಕೂಡ ಸಾಹಿತ್ಯ ಆಸಕ್ತಿ ಉಳ್ಳಂತವರ ಹೆಸರನ್ನ ಕೊಡ್ರಿ ಅಂತ. ಸುಮಾರು ಜನ ಶಿಕ್ಷಕರು ಹಾಗೂ ನೌಕರರು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಕೂಡ ನೀವು ಅವಕಾಶವನ್ನು ಕೊಡುವುದರ ಮೂಲಕ ಕನಕಗಿರಿ ಸಾಹಿತ್ಯ ಚುಟುಕು ಸಾಹಿತ್ಯವನ್ನ ಜಿಲ್ಲೆ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ನಾವೆಲ್ಲರೂ ಕೂಡಿ ಕೆಲಸವನ್ನ ಮಾಡಿ ಅದಕ್ಕೊಂದು ಹೆಸರು ತರೋಣ ಅಂತಂದ್ರ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಇಲ್ಲಿ ಹೆಚ್ಚಿನ ನೀವು ಯಾವಾಗ ಅಧ್ಯಯನದಲ್ಲಿ ತೊಡಗಿಕೊಳ್ತೀರೋ ಆವಾಗ ಸಾಹಿತ್ಯಗಳು ತನ್ನಿಂದ ತಾನೇ ಹೊರಹೊಮ್ಮುತ್ತವೆ. ಆದ ಕಾರಣ ವಿದ್ಯಾರ್ಥಿಗಳು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಕಾಲೇಜಿನಲ್ಲಿ ಹೇಳಿದಂತಹ ಪ್ರಾಂಶುಪಾಲರಿರ್ಬೋದು, ಉಪನ್ಯಾಸಕರಿರ್ಬೋದು ಹೇಳಿದಂತಹ ಕೆಲಸವನ್ನ ಅತ್ಯಂತ ನೀಟಾಗಿ ಮಾಡಿ ನೀವು ಒಂದು ಭವಿಷ್ಯವನ್ನು